ಬಾಂಧವರನ್ನು ಸ್ವಾಗತ ಮಾಡಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಂಥ ಮಾಜಿ MP ಅವರೇ, ನಮ್ಮ ಚಂದು ಪಾಟೀಲ್ರೆ, ರಘುನಾಥ್ ಯಾದವ್ ಅವರೇ, ಹಾಗೂ ಬಸವರಾಜ್ ಮಾತಿಮೂಡ್ ಅವರೇ, ವಿಕ್ರಾಂತ್ ಬಿರಾದರ್ ಅವರೇ, ಮಲ್ಲಿಕಾರ್ಜುನ್ ಕರ್ಗೋಳಿ ಅವರೇ, ಸಂತೋಷ್ ಅವರೇ, ಹಾಗೂ ನಡಗೇರಿ ಅವರೇ, ಇವತ್ತ ಆಳಂದ ಮತಕ್ಷೇತ್ರದ ಶಾಸಕರಾದಂಥ BR ಪಾಟೀಲ್ ಅವರು ಇವತ್ತು ನಮ್ಮ ಮೇಲೆ ಮತ ಚೋರಿ ಆಳಂದದಲ್ಲಿ ಆಗಿದೆ ಅಂತ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಇವರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿ ನಮ್ಮ ಆಳಂದ ಮತಕ್ಷೇತ್ರದಲ್ಲೂ ಕೂಡ ಮತ ಚೋರಿ ಆಗಿದೆ ಅಂತ ಉದ್ದೇಶದಿಂದ ಅವರು ಊರಿನವರೇ ಆದಂಥ ಸರ್ಸಂಬಾದ ಒಬ್ಬ ಹುಡುಗರು ಕರ್ಕೊಂಡು ಹೋಗಿ ಇವತ್ತು ಹೇಳಿಸಿದ್ದಾರೆ. ಈಗ ಆಳಂದ ಮತಕ್ಷೇತ್ರದಲ್ಲಿ ಒಂದು ವೇಳೆ ನಾವು ಮತ ಚೋರಿ ಮಾಡಿದ್ದೇವತ್ತಂದ್ರೆ ನಾವು ಆಚೆ ಬರ್ತಿದ್ದೆವು, BJP ಆಚೆ ಬರ್ತಿತ್ತು. ಈಗ BR ಪಾಟೀಲ್ರೇ ಆಚೆ ಬಂದಿದ್ದಾರೆ. ಇದು ಮತ ಚೋರಿ ಇದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಏನು ಅಪವಾದನೆ ಕೊಡ್ತಾ ಇದ್ದಾರೆ. ಇದು ಸುಳ್ಳಿದೆ, ಇದೊಂದು ಷಡ್ಯಂತ್ರದ. ಇವತ್ತ BR ಪಾಟೀಲ್ರು ಏನಾರೇ ಮಾಡಿ ಒಂದು ಮಂತ್ರಿ ಸ್ಥಾನ ತಗೋಬೇಕು ಎಂಬ ಒಂದು ವಿಚಾರದಿಂದ, ಇವತ್ತು ರಾಹುಲ್ ಗಾಂಧಿಗೆ ಸಮೀಪ ಆಗಬೇಕು ಎಂಬ ಒಂದು ವಿಚಾರದಿಂದ ಇಲ್ಲಿ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ ಅಂತ ಉದ್ದೇಶದಿಂದ ರಾಹುಲ್ ಗಾಂಧಿಗೆ ಹೇಳಿಸಿ ಇದು ಮಿನಿಸ್ಟರ್ ಆಗಬೇಕೆಂಬುದು ಒಂದೇ ಉದ್ದೇಶದಿಂದ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತ ಸರ್ಕಾರದಾಗ ದುಡ್ಡಿಲ್ಲ, ಡೆವಲಪ್ಮೆಂಟ್ ವರ್ಕ್ ಒಂದೂ ಇಲ್ಲ. ಈ ಮೈಂಡ್ ಡೈವರ್ಟ್ ಮಾಡಬೇಕೆಂಬ ಒಂದು ಉದ್ದೇಶದಿಂದನೂ ಕೂಡ ಇವತ್ತ ಈ ಅಪಾದನೆ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಹೀಗೆ ಅಲ್ಲ, ತಮ್ಗೆಲ್ಲರೂ ಬರ್ತದ. 23 ಕೊಲೆಗಳು ಆಪಾದನೆ ಮಾಡಿದರು. ಏನಾಯ್ತು? ಏನೂ ಆಗಿಲ್ಲ. ಸುಳ್ಳು, ಎಲ್ಲ ಸುಳ್ಳು ಆಪಾದನೆಗಳು. ಇದನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ, ಒಂದು ಆಪಾದನೆ. ಇಲ್ಲಿ ನಮ್ಮ ಹರ್ಷ ಗುತ್ತೇದಾರ ಮನೆ ಇವತ್ತು SIT ದವ್ರು ಏನು ಫಿಕ್ಸ್ ಮಾಡಿ SIT ದವ್ರು ಇಲ್ಲಿ ರೇಡ್ ಮಾಡಿದ್ದಾರೆ. ಅಲ್ಲಿ ಏನೂ ಸಿಕ್ಕಿಲ್ಲ. ಇವತ್ತು ನಮ್ಮ ಆಳಂದ ಮನೆಗೆ ನಾವು ಇರೋಂಥ ಒಂದು ಮನೆಗೆ ಬಂದು ಅಲ್ಲೂ ಕೂಡ ಇವತ್ತು ಎಲ್ಲ ಒಂದು ಹುಡುಕಿದ್ರು ಕೂಡ ಏನೂ ಸಿಕ್ಕಿಲ್ಲ. ಇವತ್ತದು ಸುಟ್ಟು ಹಾಕಿದ್ದಾರೆ ಅಂತ ಕೇಸಿಂದ, ನದಿಯಲ್ಲಿ ಹಾಕಿದ್ದಾರೆ ಅಂತ ಕೇಸಿನ ಒಂದು ಅಪಾದನೆ ಮಾಡ್ತಾ ಇದ್ದಾರೆ. ತಮ್ಗೆಲ್ಲರೂ ಗೊತ್ತದೆ, ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾರೆ. ಆ ಥರ ನಮ್ಮ ಆಳುಗಳು ಇವತ್ತು ಮನೆ ಸ್ವಚ್ಛ ಮಾಡೋ ಮುಂದೆ ಏನೇನು ಕಚರ ಬಂದದ, ಯಾವ್ಯಾವ ಪೇಪರ್ ಬಂದವ, ಅವು ಸುಟ್ಟಿದ್ದಾರೆ, ಬೈದು ಬಿಸಾಕಿದ್ದಾರೆ. ನಾವು ನನ್ನ ಒಂದು ಕ್ಷೇತ್ರದಾಗ ಆ ಊರಾಗ ಕೆಲಸ, ಈ ಊರಾಗ ಕೆಲಸ, ಎಲ್ಲೆಲ್ಲಿ ಕರೆದಿದ್ರು ಹೋಗಿಲ್ಲ. ನಾನು ನೀನು ಇದ್ದಿದ್ದಿಲ್ಲ ಅಲ್ಲಿ. ಒಂದು ವೇಳೆ ನಾವು ಆ ಥರ ಮಾಡಬೇಕು, ಅವು ಸುಟ್ಟು ಹಾಕ್ಬೇಕು ಅಂತಂದ್ರೆ ನಾವು ದೂರ ಒಯ್ದು ಎಲ್ಲರೂ ಇದು ಮಾಡಿ ಸುಟ್ಟು ಹಾಕ್ತಿದ್ದೀವಿ, ಮನೆ ಮುಂದೆ ಸುಟ್ಟಿದ್ದಿಲ್ಲ. ಇದು ಸುಳ್ಳು ಆಪಾದನೆ ಇದೆ. ಏನಾದ್ರು ಮಾಡಿ ಇವತ್ತು ನಮ್ಗೆ ಒಂದು ಡೌನ್ ಮಾಡ್ಬೇಕಂಬದೇ ಒಂದು ವಿಚಾರ. ಅವರು ಇವತ್ತು RK ಪಾಟೀಲ್ರು ಈಗ BR ಪಾಟೀಲ್ರು ಆಳನ್ನು ನೋಡ್ಕೊತಾ ಇಲ್ಲ ಮತಕ್ಷೇತ್ರ. ಅವ್ರ ಅಣ್ಣನ ಮಗ RK ಪಾಟೀಲ್ ನೋಡ್ಕೊತಾ ಇದ್ದಾರೆ. BR ಪಾಟೀಲ್ರು ಇಲ್ಲಿ ತನ ಇವತ್ತ ರಾಹುಲ್ ಗಾಂಧಿ ತನ ದಿಲ್ಲಿ ತನ ಇವತ್ತು ಹೋಗಿ ನಮ್ಮ ಮೇಲೆ ಆಪಾದನೆ ಮಾಡ್ಬೇಕಂತಲ್ಲ. ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಯನ್ನು ಫ್ಲಾಗ್ ಹಾಸ್ಟಿಂಗ್ ಇರ್ತದೆ, ಜೆಂಡಾ ಏನು ವಂದನೆ ಇರ್ತದೆ.
ಇವತ್ತು ಬಿ ಆರ್ ಪಾಟೀಲ್ ಬಂದಿಲ್ಲ, ಮಾಡಲಿಲ್ಲ, ಅದು ಡೆಲ್ಲಿಗೆ ಹೋಗಿದ್ರು ಅವರು. ಸಿದ್ದರಾಮಯ್ಯ ಅವರು ಪ್ರತಿಯೊಬ್ಬ ಮುಖ್ಯಮಂತ್ರಿ ಇವತ್ತು ಬೆಂಗಳೂರಿನಿಂದ ಬಂದು ಗುಲ್ಬರ್ಗದಾಗ ಹೈದರಾಬಾದ್ ಕರ್ನಾಟಕ ವಿಮಾನಸೇನೆ ಜೆಂಡಾ ಹಾರಿಸ್ತಾರ ಮುಖ್ಯಮಂತ್ರಿ ಅವರು. ಅದನ್ನ ನಮ್ಮ ಬಿ ಆರ್ ಪಾಟೀಲ್ರು ಇವತ್ತು ಅದಕ್ಕೆ ಏನೋ ಗೌರವ ಕೊಡಾದ್ರೆ ಇವತ್ತು ತಮ್ಮ ಕೆಲಸಕ್ಕಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು 23 ಕೊಲೆಗಳು ಏನಾದ್ರು ನಮ್ಗೆ ಮೊದಲನೇ ಇಲ್ಲ. ಈಗ ಮಾತಪ್ಪ ಒಂದು ಆಲೂರೇ ಕಂಪಿಸಿದ್ದ ಒಬ್ಬ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ 5-6 ಇವತ್ತ ಅವ್ರ ಶಾಖೆಗಳವ ಅಲ್ಲಿ ಆ ಏರಿಯಾದಾಗ. ಹೋದ ಸಲ ಆರ್ ಕೆ ಪಾಟೀಲ್ ಅವ್ರ ಮನೆಯವರು ಜಿಲ್ಲಾ ಪಂಚಾಯತಿ ಬಿದ್ರು. ಈ ಸಲ ತಾವು ಜಿಲ್ಲಾ ಪಂಚಾಯತಿ ಒಂದು ಕ್ಲಿಯರ್ ಮಾಡ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಮಾತಪ್ಪ ಆಲೂರಿನ ಮಾಡಿದ್ರು. ಇದೇ ಬಿ ಆರ್ ಪಾಟೀಲ್ ಮಾಡಿದ್ರು, ಆರ್ ಕೆ ಪಾಟೀಲ್ ಕೂಡ ಮಾಡಿದ್ರು. ಇವತ್ತು ನನಗೂ ಕೂಡ ಇವತ್ತು ಗಮ್ಯನ ಇಟ್ಟಿದ್ದು ವಾಪಸ್ ತಗೊಂಡಿದ್ದಾರೆ. ಬೇರೆಯವ್ರದ್ದು ಎಲ್ಲರೂ ಗಮ್ಯನ ಹೊಡಿತಾರೆ, ಅವ್ರಿಗೆ ವಾಪಸ್ ತಗೊಂಡಿಲ್ಲ. ಅದನ್ನ ನಾನು ಒಂದೇ ವಾಪಸ್ ತಗೊಂಡು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿದ್ರ ಅವ್ರು ಇಲ್ಲಿದ್ದು ಕಳಿಸಿದ್ದಾರೆ ಇವರಿಗೆ ಗಮ್ಯನ್ ಕೊಡಬೇಕು ಅಂತ ಹೇಳ್ತಿದ್ರು ಎಸ್ ಪಿ ಅವರು. ಆದ್ರೆ ADGP ಅವ್ರು ಏನ್ ಹೇಳ್ತಾರೆ, ನಾನು ಫೋನಾಗ ಮಾತಾಡಿದ್ರ ಅವ್ರು ಸ್ವತಃ ಹೇಳ್ತಾರ, ನಿಮ್ಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ನಿಮ್ಗೆ ಗಮ್ಯನ್ ಕೊಡ್ಬೇಡ ಅಂದ್ರೆ ನಾವು ಕೊಡಲ್ಲ ಅಂತ ಹೇಳ್ತಾರೆ. 2 ಸಲ ಮಾತಾಡ್ತಾರೆ ADGP ಅವರು, ಇದೇ ಮಾತು ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಇವತ್ತು ಮಾತಪ್ಪ ಆಲೂರಿಗೆ ಜಿಲ್ಲಾ ಪಂಚಾಯತಿ ಇರುವಂತಾನಂದ್ರೆ ಅವ್ರಿಗೆ ಮಾಡ್ಕೊಂಡ್ರು. ಇವತ್ತು ನನಗೂ ಅದೇ ಮಾಡೋ ಉದ್ದೇಶದ ಅವರು. ಈ ಎಲ್ಲ ಒಂದು ವಿಚಾರ ಇಟ್ಕೊಂಡಿಂದ ನಾವು ಮತ ಚೋರಿ ಮಾಡಿಲ್ಲ, ಇದು ಸುಳ್ಳದ. ಇವತ್ತು ಸುಳ್ಳ ಇವತ್ತು ಅಪಾದನೆ ಕೊಡ್ತಾ ಇದ್ದಾರೆ, ಸುಟ್ಟು ಹಾಕಿದ್ದೇವೆ ಅಂತ ಹೇಳ್ತಾರೆ. ನಾವು ಸುಡ್ಬೇಕಾದ್ರ ನಾವು ಎಲ್ಲೋ ದೂರ ವೈದ್ಯಕಿಂದ ಯಾರಿಗೆ ಕಾಣಲಾರ್ದಂಗೆ ಸುಟ್ಟು ಹಾಕ್ತಿದ್ದೇವೆ. ನಾವು ಮನಿ ಕ್ಲೀನ್ ಮಾಡೋ ಮುಂದೆ ಏನೇನು ವೋಟರ್ ಲಿಸ್ಟ್ಗಳು, ಈಗ DCC ಬ್ಯಾಂಕಿಂದ ಎಲೆಕ್ಷನ್ ನಡೆದ ಆದ್ರೂ ವೋಟರ್ ಲಿಸ್ಟ್ ಅವ. ಈಗ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನಡೆದ ಆದ್ರೂ ವೋಟರ್ ಲಿಸ್ಟ್ ಅವ ಇರ್ತಾವೆ. ನಮ್ಮಲ್ಲಿ ಒಂದು ವೋಟರ್ ಲಿಸ್ಟ್ ಸಿಗಲ್ಲ, ನಾವು ಡಿಲೀಟೇ ಮಾಡಿದೇವಲ್ಲ. ಆ 4 ಮಂದಿ ಏನು ಸಿಕ್ಕಲ್ಲ ಇವತ್ತು ಅವ್ರು ಡಿಲೀಟ್ ಮಾಡಿದ್ದೀವಿ ಅಂತ ಹೇಳ್ದವರು. ಇವತ್ತು ನನ್ಗೆ ಒಬ್ಬಂದೇ ಆಳಂ ಕ್ಷೇತ್ರ ಒಂದೇ ಹೇಳಿದ್ದಾರೆ, ಮತ್ತೆ ಯಾವ್ಯಾವ ಹೇಳಿರ್ಬೇಕಲ್ಲ ಎಲ್ಲ ಮುಚ್ಚಿಟ್ಟು ನಾನು ಒಂದೇ ಯಾಕೆ ಇದು ಮಾಡ್ತೀವಿ. ಅವ್ರೇನು BJP ಕಾರ್ಯಕರ್ತರು ಅವ್ರು 4 ಮಂದಿ ಐಡಿ ಕಾರ್ಡ್ ಸಿಕ್ಕವ್ರು ಅವ್ರು BJPಗೂ ಅವ್ರಿಗೆ ಏನು ಸಂಬಂಧ ಇದೆ? ಏನು ಸಂಬಂಧ? ಅವ್ರು ಮೈನಾರಿಟಿ ಮುಸ್ಲಿಮ್ರು, ಅವರು ಏನು ಸಂಬಂಧ ಇಲ್ಲ. BJPಗೆ ಏನು ಸಂಬಂಧ ಇಲ್ಲ? ಇಲ್ಲ ಅವ್ರು ಕಲಬುರ್ಗಿ ಅವರು, ನಾವು ಆಳಂದವ್ರು, ಏನು ಸಂಬಂಧ ಇಲ್ಲ. ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಈ ತರ. ನಿಮ್ಮ ಸಂಪರ್ಕವ್ರು ಇಲ್ಲದೆ ಅವ್ರು 4 ಜನ ನಿಮ್ಮ ಸಂಪರ್ಕ? ನಮ್ಮ ಸಂಪರ್ಕ ಇಲ್ಲ, ಅವ್ರು ಗೊತ್ತೇ ಇಲ್ಲ. ಈಗ ರೇಡ್ ಮಾಡಿದಾಗ ನಾವು ಅವಾಗೆ 1 ತಿಂಗಳ ಅವ್ರು ಹೇಳ ಬೆಳಕ ನಾವು ಸುಡಬಹುದಿರ್ತಾರೆ ಎಲ್ಲ. ನಿನ್ನೆ ಯಾಕೆ ಸುಟ್ಟೆವು? ಅವ್ರು ನಮ್ಮ ಆಳುಗಳು ಅದು ಮನೆ ಸ್ವಚ್ಛ ಮಾಡೋ ಸುತ್ತಾರ ಅವರು. ಆಳ ನಡೆದಿತ್ತು, ಸಚಿವ ಸ್ಥಾನ ನಡೆದಿತ್ತು. ಅವ್ರಿಗೆ ಗೊತ್ತಿರ್ತದ ಮೊದಲೇ. ರಾಹುಲ್ ಗಾಂಧಿಗೆ ಸಮೀಪ ಆಗ್ಬೇಕಂಬುದು ಉದ್ದೇಶ ಅವರು. ಇನ್ನೇನ್ ತಯಾರಿ ಮಾಡ್ತಾರೆ ಅವರು, ರಾಹುಲ್ ಗಾಂಧಿ ಮೇಲೆ ಸಮೀಪ ಮಾಡ್ಕೋಬೇಕಂಬುದು ಮುಂದಿನ ತಯಾರಿ ಮಾಡ್ತಾರ. ಅಲ್ಲ, ನಿಮ್ಮ ಡಿಮ್ಯಾಂಡ್ ಏನು ಹೇಳ್ರಿ? ನಿಮ್ಮ ಡಿಮ್ಯಾಂಡ್ ಏನು ಮಾಡ್ತೀವಿ? ಏನ್ ಹೆಂಗ್ ಮಾಡ್ರಿ ಆದ್ರಿ ಇಂದ 23 ಇದು ಏನಾಯ್ತು ನಾವು ಮಾಡ್ತೇವೆ. ನಮ್ಮ ಕೋರ್ಟ್ ಅವಾಗ ಕಚೇರಿಗಳನ್ನು ಕೋರ್ಟಿಗೆ ಹೋಗ್ತೀರಾ? SIT ರಾಂಗ್ ಅದ ಅಂತ ಅಲ್ಲ, ರೇಡ್ ಮಾಡಿದಾಗ ಸಿಕ್ಕಂತ ದಾಖಲೆಗಳು ಸಿಕ್ಕಿದ್ವು ಅಂತಲ್ಲ, ಅಂದ್ರೆ ಅದು ಎಲೆಕ್ಷನ್ ಸಂಬಂಧಪಟ್ಟ ದಾಖಲೆಗಳು ಯಾವ ಸಿಕ್ಕಿಲ್ರಿ? ಒಂದು ವೋಟರ್ ಲಿಸ್ಟ್ ಸಿಕ್ಕದಂತೆ ಯಾವ ಸಿಕ್ಕಿಲ್ಲ ದಾಖಲೆ ಕೊಡಿ, ಏನೂ ಸಿಕ್ಕಿಲ್ಲ. ಅದು SIT ಇಲ್ಲಿಗಲ್ ಮಾಡಿರ್ಕಂತ. ಅಲ್ಲ, ಈಗ ನಿಮ್ಮ ಪಕ್ಷದವ್ರು ಬಿಟ್ಟು ಮತ್ತೆ ಬೇರೆ ಈಗ ಯಾರೋ CO ಅವ್ರನ್ನೂ ಗಾಯ ಮಾಡಿದ್ರು ಇದೇ ಪ್ರಕರಣ ಸಂಬಂಧ, ಅವ್ರಿಗೂ ಇದಕ್ಕೆ ಏನು ಸಂಬಂಧ? BJP ಮಾಡಕತ್ತಾರ ಏನು? ಅದೇನು
ಬಿಜೆಪಿ ಅವ್ರು ಮಾತ್ರ ಈಗ ಅವ್ರು ಎಕಡೆಯಿಂದ ಬಿಜೆಪಿ ಸಂಬಂಧ ಮಾತುಗಳು ಎಕಡೆಯಿಂದ ಸಂಬಂಧ ಬಿಜೆಪಿಗೆ ಗೊತ್ತಿಲ್ಲ. ನಿನ್ನೆ ಎಸ್ ಐ ಅವ್ರ ದಾಳಿ ಆಗಿದೆ ನಮ್ಮಲ್ಲಿ ಆಳಂತ ಬಂದದ್ದು ನಿಮ್ಮಲ್ಲಿ ಈಗ ಕಲಬುರಗಿ ಗೌರ್ಮೆಂಟ್ ಆಗಿದೆ ಅಂತ ಕೇಳ್ತಾರೆ. ಅದು ಅವ್ರಿಗೆ ಅವ್ರ ಮೇಲೆ ಯಾಕೆ ನಮ್ಗೇನು ಸಂಬಂಧ ಇಲ್ಲ. ನಿಮ್ದು ಏನಾದರೂ ಲೆಕ್ಕಪತ್ರ ನೋಡ್ತಿದ್ರ ಅದು ಏನಾದರೂ ಇಲ್ಲಿ ನಿಮ್ಮ ಲೆಕ್ಕಪತ್ರ ಏನು ನೋಡ್ತಿಲ್ಲ ಅಲ್ಲ ಅಲ್ಲ ಅವರು ಮಿನಿಸ್ಟರ್ ಆಗ್ಬೇಕಾದ್ರೆ ನಿಮ್ಮನ್ನ ಯಾಕೆ ಈ ಥರ ಟಾರ್ಗೆಟ್ ಯಾಕೆ ಮಾಡ್ತಾರೆ ಅವ್ರು ನಮಗೆ ಯಾಕಂತಂದ್ರೆ ಇದು ಮತ ಚೋರಿ ಆಗ್ಯದ ಅಂತ ತಿಳಿಸ್ಬಿಟ್ಟು ರಾಹುಲ್ ಗಾಂಧಿ ಸಮೀಪ ಆಗ್ಬೇಕಂಬ ಉದ್ದೇಶ. ಇಲ್ಲಿ ಸುಳ್ಳದ ಆಗಿಲ್ಲ ಚೋರಿ ಇದ್ರಿ ಇಲ್ಲ ಆಗಿಲ್ಲ ಚುನಾವಣಾಧಿಕಾರಿನೇ ಎಫ್ಐಆರ್ ಮಾಡಿದ್ರು ನಮ್ಗೇನು ಹೇಳಿಲ್ಲ, ನಮ್ಗೇನು ಕೇಳಿಲ್ಲ ಅವ್ರು ಚುನಾವಣೆ ಅಂತ ನಮ್ಗೇನು ಗೊತ್ತೇ ಇಲ್ಲ. ಅಂದ್ರೆ ಎಲೆಕ್ಷನ್ ಮೊದಲೇ ಆಗಿತ್ತಲ್ಲ, ಎಲೆಕ್ಷನ್ ಮೊದಲೇ ಆಗಿದ್ರಿ ಕಂಪ್ಲೇಂಟ್ ಅದು ಎಲ್ಲ ಅದು ಸತ್ಯನ ಸುಳ್ಳ ನೀವು ಮಾಡಿದ್ರೆ ಹೌದು, ಬಟ್ ಬೇರೆ ಯಾರಾದ್ರೂ ಮಾಡಿದ್ರೆ ನಿಮಗೆ ನಮ್ಗೆ ಗೊತ್ತಿಲ್ಲ. ನಾವು ಮಾಡಿಲ್ಲ, ನಮ್ಗೆ ಬೇರೆಯವ್ರು ಮಾಡಿದ್ರೆ ಗೊತ್ತಿಲ್ಲ. ಅವತ್ತ ಮಮತಾ ಕುಮಾರಿ ಅಂತ ಎಲೆಕ್ಷನ್ ಆಫೀಸರ್ ಇದ್ರು, ಬಹುಶಃ ನೀವು ಅವರಿಗೆ ನಾಮಪತ್ರ ಸಲ್ಲಿಸಿರ್ತೀರಿ. ಅವರು ಖುದ್ದಾಗಿ ಆನಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಈಗ 5,994 ಮತಗಳು ಹೆಸರುಗಳು ಡಿಲೀಟ್ ಮಾಡಕ್ ಅಪ್ಲಿಕೇಶನ್ ಬಂದವ ಒಂದ್ ವೇಳೆ ಆಗಿತ್ತಂದ್ರೆ ಬಿ ಆರ್ ಪಾಟೀಲ್ ಹೆಂಗ ಹಾಕಿ ಬರ್ತಿದ್ರು, ನಾನೇ ಹಾಕಿ ಬರ್ತಿದ್ದು. ಒಂದು ಪ್ರಯತ್ನ ಆಗ್ಯದ್ರಿ, ಆಗಿಲ್ಲ ಪ್ರಯತ್ನ ಆಗದ, ಪ್ರಯತ್ನ ಮಾಡಿದ್ದೆ ತಪ್ಪು ಅನ್ನೋದು ಇಷ್ಟು ಎನ್ಕ್ವೈರಿ ನಡೀಲಿಕ್ಕದ. ಪ್ರಯತ್ನ ಯಾರು ಮಾಡಿದ್ರ, ನೀವು ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಯಾರ ಅಂತ ಏನದ ಎಲೆಕ್ಷನ್ದಾಗೆ ಬಿಜೆಪಿ ಏನ್ ಪ್ರಯತ್ನ ಮಾಡಿದ್ರು ಅಲ್ಲ ನೀವೇನು ವೋಟ್ ಇವಾಗ ಸರ್ ಮತ್ತೆ ಕೆಲವು ಬಿ ಆರ್ ಪಾಟೀಲ್ ಅವರು ಸೇರ್ಪಡೆ ಮಾಡೋದು ಅಂತ ಇದ್ರ ನೀವು ಆಲ್ರೆಡಿ ಸೇರಿಸಿ ತೆಗೆದಿದ್ರು ಅವರು ಡಿಲೀಟ್ ಮಾಡಿದ್ರಿ ಮಾಡಿಲ್ಲ. ಡಿಲೀಟ್ ಮಾಡೋದು ಕೆಲವು ತೆಗ್ದಾರೆ ಕೆಲವು ಅಂತೇಳಿ ಇದು ಆ ವಿಷಯಕ್ಕೆ ಹೋಗಿಲ್ಲ ನಾವು ಡಿಲೀಟ್ ಮಾಡೋದು. ಈ ಮುಂಚೆ ಅವ್ರು ಆರೋಪ ಮಾಡಿದ್ರು ಏನಂದ್ರೆ ಕೆಲವು ಮುಸ್ಲಿಂ ಕುಟುಂಬಗಳನ್ನ ಉದ್ದೇಶಪೂರ್ವಕವಾಗಿ ಹೈದರಾಬಾದ್ ಮತ್ತು ಬೇರೆ ಕಡೆ ಹಾಕಿ ಇವ್ರು ಈ ಥರ ಮತ ಹಾಕಬಾರ್ದು ಅಂತ ತಿಳ್ಕೊಂಡು ಆ ಬದಲಿಗೆ ಮತ್ತೆ ನೀವು ಏನೋ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಲ್ಲ. ಆ ಥರ ಏನು ಮಾಡಿಲ್ಲ, ನಾವು ಯಾಕೆ ಕೊಡಂತ ಏನೂ ಮಾಡಿಲ್ಲ. ಅವ್ರು ಮುಸ್ಲಿಂ ಒಬ್ಬರಿಗೂ ಏನು ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಈಗ ಅವರು ಮುಂದಾಗಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಏನು ಸ್ಪಷ್ಟನೆ ಕೊಟ್ಟಿಲ್ಲ. ಈಗ ಸಡನ್ ಆಗಿ ಎಸ್ ಗಾಡಿ ಮಾಡಿದ್ರೆ ಈಗ ಪ್ರಶ್ನೆ ಕೊಡ್ತಾ ಇದ್ದಾರೆ. ಇವಾಗ ಇಲ್ಲಿವರೆಗೆ ಏನಾದ್ರು ಎಷ್ಟು ಪ್ರಶ್ನೆ ಮಾಡಿದ್ರು, ಇಲ್ಲಿವರೆಗೆ ಏನೋ ನೀವು ಬಂದು ಸ್ಪಷ್ಟನೆ ಕೊಟ್ಟಿಲ್ಲ. ಈಗ ದಿಢೀರನೆ ಎಸ್ ಗಾಡಿ ಬೆಳಗ್ಗೆ ಮಾಡಿ ಸ್ಪಷ್ಟನೆ ಕೊಡ್ತಾ ಇದ್ದೀರಿ. ಮತ್ತೆ ಇದನ್ನು ನಾವು ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ ನಿಜ ಒಪ್ಕೋಬೇಕಾದಂಗೆ ಆಗ್ತದೆ. ಮಾಡಿದ್ರೆ ಆಗ್ತಿರ್ಲಿಲ್ಲ. ಅದು ಏನು ಬರ್ತದೆ ನೋಡೋಣ ಅಂತ ಅನ್ಸುತ್ತಿದ್ರು ನಾವು. ಅದಕ್ಕೆ ಹಿಂದೂ ಹಿಂಗೆ 23 ಮಾಡಿದ್ರಲ್ರಿ, ನಾವೇ ಕೊಲ್ಲಿದ್ದೇವೆ ಒಂದಾದ್ರೆ ಸಾಬೀತಾಯ್ತಾ. ಹಂಗೆ ಮಾಡ್ತಾನೋ ತಾನು ಸಾಕಾಗಿ ಬಿ ಆರ್ ಪಾಟೀಲ್ ಏನು ಮಾಡ್ತಾನೆ. ಈ ನಾಯಕರೇ ಚುನಾವಣಾ ಆಯೋಗವು ಸ್ಪಷ್ಟೀಕರಣ ಕೊಟ್ಟರು. ಈಗ ನಿಮ್ದೇನು ಅವ್ರು ರಾಜೀನಾಮೆ ಕೊಟ್ಟು ಈ ಎಲೆಕ್ಷನ್ ಆಗುತ್ತಂತ ಏನು ಈ ಎಲೆಕ್ಷನ್ ಆಗುತ್ತಂತ ಡಿಮ್ಯಾಂಡ್ ಮಾಡ್ತಾರೆ. ನಾವು ಒಂದು ವೇಳೆ ಡಿಲೀಟ್ ಮಾಡಿದ್ದೇವೆ ಅಂತಂದ್ರೆ ಕೊಡ್ರಿ ರಾಜೀನಾಮೆ ಕೊಡ್ರಿ, ಮತ್ತೆ ಎಲೆಕ್ಷನ್ ಮಾಡ್ರಿ, ನಾವೇನು ಬೇಡತ್ತೇವೆ. ಆಗಿನ ಚುನಾವಣಾ ಅಧಿಕಾರಿ ಸಹಿತ ಅದು ಕೊಟ್ಟಾನ ಪರ್ಮನೆಂಟ್ ಕೊಟ್ಟಾನ, ಆದ್ರೆ ಆಗಿಲ್ಲ. ಅದು ಅವ್ರು ಏನೋ ಆಗ್ಯಾವ ಅಂತ ಹೇಳಿ ಏನು ಹೇಳಿಲ್ಲ. ಚುನಾವಣಾ ಅಧಿಕಾರಿ ಏನು ಹೇಳ್ಯಾರ ಆಗ್ಯಾವ ಅಂತ ಹೇಳಿ ಮತ್ತೆ ನಮ್ಗೇನು ಗೊತ್ತಿಲ್ಲ. ಸರ್ ನನ್ನ ಸ್ವಲ್ಪ ಇಶ್ಯೂ ಮೊನ್ನೆ ಇಲ್ಲಿ ಕೇಳಿದೆ ಸರ್. ಅವ್ರು ಸಂಬಂಧಪಟ್ಟವ್ರು ಏನಾದ್ರು ಇಲ್ಲ ನಾನು ಎಮರ್ಜೆನ್ಸಿ ಅವ್ರಿಗೆ ಬಂದಿದ್ದೆ. ನಾ ಜಗದೇವ್ ಗುತ್ತೇದಾರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, MLCಗಳು ಮತ್ತು ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರು ನಿನ್ನೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂದ್ರೆ ನಾವು ಮೊನ್ನೆ RSS ಬಗ್ಗೆ ಮಾತಾಡಿದ್ದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಅದಕ್ಕೆ ನಿನ್ನೆ ಅವ್ರು ರೆಸ್ಪಾಂಡ್ ಮಾಡ್ಯಾರ. ಅವ್ರು ಏನು ಹೇಳ್ತಾರಂದ್ರೆ ನಾವು ಪ್ರಚಾರ ಮಾಡ್ಕೊಳ್ಳಿಕ್ಕೆ ನಾವು
ಪ್ರಿಯಾಂಕರ್ಗೆ ಟಾರ್ಗೆಟ್ ಮಾಡಲಿಕ್ಕೆ ಇವತ್ತು MP ಗಳು ಇಲ್ಲಿ ಸಿಗಲ್ಲ, ದಿಶಾ ಮೀಟಿಂಗ್ ಆಗಿಲ್ಲ, KDP ಮೀಟಿಂಗ್ ಮಾಡ್ತಾ ಇಲ್ಲ ಅಂತ ಅದು ಹೇಳಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಏರ್ಪೋರ್ಟ್ ಬಂದ್ ಆಗ್ಯದ, ಕ್ಲೋಸ್ ಆಗ್ಯದ ಅಂತ ಹೇಳಿ ಎಲ್ಲ ಪೇಪರ್ದಾಗ ನೀವು ವರದಿ ಮಾಡಿರಿ, ಅದ್ರ ಬಗ್ಗೆ ಮಾತಾಡೋಣ. ಮತ್ತ ಪ್ರಿಯಾಂಕ ಅವರು ಸುಳ್ಳು ಆಡಲ್ಲ, ಅವ್ರು ಆಡಿದ್ದೆಲ್ಲ ನಿಜ ಅಂತ ಹೇಳಿ ಒಂದು ಸೋಲಾಪುರದಾಗ ಯಾರಿಗೆ ಹಿಡ್ಕೊಂಡು ಬಂದಾರ ಅದು ಹೇಳ್ತಾರೆ. ನಾವು ಇಲ್ಲಿ ಯಾರ್ಯಾರು ಇಲ್ಲಿ ನಾವು ಕೂತೀವಿ ಎಲ್ಲರೂ ಕಲ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ತನಕ ಏನು ಅವಾಚ್ಯ ಪದಗಳು ಬಳಸ್ಯಾರ ಅದನ್ನ ನಾವು ಖಂಡನೆ ಮಾಡ್ತೀವಿ. ಯಾರು ಅನ್ಪಾರ್ಲಿಮೆಂಟ್ರಿ ವರ್ಡ್ ಯಾರು ಯೂಸ್ ಮಾಡಬಾರ್ದು. ಮತ್ತೆ ಹೇಳ್ತಾರ ನಾವು MP ಗಳು ಏನು ಒಂದು ಮಾಡಿದ ಒಂದು ಕೆಲಸ ತೋರಿಸ ಅಂತ ಹೇಳ್ತಾರೆ. ಕಾಂಗ್ರೆಸ್ದವರು ತಾವು ಮಾಡಿದ ಖರೆ ಅದ, ನಾವು ಏನು RSS ಸರ್ಕಾರಿ ಸ್ಥಳದಲ್ಲಿ ಇವು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ದು ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತೇನೆ, ನಾವು ಬಂದು ಏರ್ಪೋರ್ಟ್ ಕೇವಲ 6 ತಿಂಗಳದಾಗ 1 ವರ್ಷ ಅಂತ ಹೇಳಿದ್ವಿ, ಮಾತು ಕೊಟ್ಟಿದ್ವಿ. 6 ತಿಂಗಳದಾಗ ಏರ್ಪೋರ್ಟ್ ಉದ್ಘಾಟನೆ ಮಾಡಿಸಿದ್ವಿ. ಕಂಪ್ಲೀಟ್ ಕೊರೋನಾ ಪೀರಿಯಡ್ದಾಗ ಫ್ಲೈಟ್ ಎಲ್ಲ ಕಡೆ ಹೈಯೆಸ್ಟ್ ಫುಟ್ಫಾಲ್ ಇತ್ತು ನಮ್ಮ ಗುಲ್ಬರ್ಗದು. ಈ ಹೊಸ MP ಅವ್ರು ಬಂದ ಮೇಲೆ 1.5 ವರ್ಷ ಆದ್ಮೇಲೆ ಕ್ಲೋಸ್ ಮಾಡ್ಯಾರ. ಹೊಸ MP ಅವ್ರು ಬಂದ ಮೇಲೆ 1.5 ವರ್ಷ, ನಾವು 6 ತಿಂಗಳದಾಗ ಶುರು ಮಾಡಿದ್ವಿ, ಬಹಳ ಚೆನ್ನಾಗಿ ನಡೀತು, ಅದು ಕ್ಲೋಸ್ ಮಾಡ್ಯಾರ. ಇವತ್ತು ಒಂದು ಐತಿಹಾಸಿಕ ಹಿಸ್ಟಾರಿಕಲ್ ಒಂದೇ ಭಾರತ್ ಟ್ರೈನ್. ಪ್ರತಿಯೊಬ್ಬರು ನಾವು ಟ್ರೈನ್ದಾಗ ಹೋದಾಗೆಲ್ಲ ಬಂದು ಹೇಳ್ತಾರೆ, ಸರ್ ಭಾಳ ಒಳ್ಳೆ ಕೆಲಸ ಮಾಡಿರಿ, ಒಂದೇ ಭಾರತ. ಅವ್ರು ಇನ್ನೊಂದು ಗಾಡಿದಾಗ ಕೂತಿದ್ರು, ಎಲ್ಲ ಕೂತು ಬಂದಾರ. ಬಹಳಷ್ಟು ಅಭಿವೃದ್ಧಿ ಕೆಲಸ ಆದರೂ ಕೂಡ ಒಂದು ಅವ್ರು ಹೇಳ್ಯಾರ, ನಿಮ್ಮ ಎಲ್ಲ ಪೇಪರ್ದಾಗ ಬಂದವ, ನ್ಯೂಸ್ದಾಗ ಬಂದದ, 1-2 ಅಭಿವೃದ್ಧಿ ಕೆಲಸ. ನಮ್ಮ ಹತ್ರ ಕಮ್ಸೆ ಕಮ್ 50 ಕೆಲಸ ಮಾಡಿದ್ದು, ಹಿಸ್ಟಾರಿಕಲ್ ಕೆಲಸ ಮಾಡಿದ್ದು ಪಟ್ಟಿ ನನ್ನ ಹತ್ರ. ಅವರಿಗೆ ಮೊಟ್ಟ ಮೊದಲನೇದಾಗಿ PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್, 3 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಪಾರ್ಕ್, ನಮ್ಮ ಜನರಿಗೆ ವಲಸೆ ಹೋಗೋರಿಗೆ ಅನುಕೂಲ ಆಗಲಿಕ್ಕೆ ಅದನ್ನ ಬಹಳ ಕಷ್ಟಪಟ್ಟಿದ್ದು ಶುರು ಮಾಡಿದ್ದೀವಿ. ಲ್ಯಾಂಡ್ ಅಕ್ವೈರ್ ಮಾಡೀವಿ, ಅದು ಕೆಲಸ ಶುರುವಾಗ್ಯದ. ಅವ್ರಿಗೆ ಅದು ಕಾಣ್ತಾ ಇಲ್ಲ. ಎಲೆಕ್ಷನ್ಗಿಂತ ಮೊದಲು ಹೇಳಿದ್ರು ಏನೂ ತಂದಿಲ್ಲ, ಎಲೆಕ್ಷನ್ ಆದ್ಮೇಲೆ ಅವ್ರು ಹೇಳ್ತಾರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರ್ಲಿಕ್ಕೆ 2 ಲಕ್ಷ ಜನರಿಗೆ ನೌಕರಿ ಕೊಡುವಂತ ಪಾರ್ಕ್ ಅನ್ನೋದು ಹೇಳ್ತಾರೆ. ಆಮೇಲೆ ಭಾರತ್ ಮಾಲಾ ರೋಡ್, ಇವತ್ತು ಸೂರತ್ ಚೆನ್ನೈ ರೋಡ್ 71 ಕಿಲೋಮೀಟರ್, 1,575 ಕೋಟಿ ರೋಡ್ ಈಗಾಗಲೇ 70% ಕೆಲಸ ಆಗ್ಯದ. ಅವ್ರು ದಿಶಾ ಮೀಟಿಂಗ್ ಹೋಗ್ತಾ ಇಲ್ಲ, ಪ್ರೋಗ್ರೆಸ್ ಆಗ್ತಾ ಇಲ್ಲ. ಅವರು ಪ್ರೋಗ್ರೆಸ್ ಆಗ್ಬೇಕಂದ್ರೆ ದಿಶಾ ಮೀಟಿಂಗ್ ಆಗ್ಬೇಕು, ನೀವು ಮಾಡ್ಬೇಕು. ಜಗದೇವ್ ಗುತ್ತಿದಾರು ಕೊಡ್ತಾರಲ್ಲಿ, ಎಲ್ಲ ಈ MLA ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೊಡ್ತಾರ, ಅವ್ರಿಗೆ ಏನ್ ಕೆಲಸ ಮಾಡೋದು ಗೊತ್ತಾಗ್ತದೆ. ಇವ್ರು MLC ಆಗಿ ಜಗದೇವ್ ಗುತ್ತಿದಾರು ಇವೆಲ್ಲ ತಿಳ್ಕೋಬೇಕು. ಅಧ್ಯಕ್ಷರ ಪಾರ್ಟಿ ಅಧ್ಯಕ್ಷರ ಅವ್ರು ಹೇಳ್ಬೇಕು, ಅವ್ರು ತಮ್ಮ MP ಗೆ ಒಂದು ದಿಶಾ ಮೀಟಿಂಗ್ ಮಾಡಿ ಅಂತ ಹೇಳ್ಬೇಕು, ಇವೆಲ್ಲ ಗೊತ್ತಾಗ್ತದ. ಆಮೇಲೆ ನಮ್ಮ ಕಲಬುರಗಿ ನಗರಕ್ಕೆ 500 ಕೋಟಿ ರೂಪಾಯಿ ವೆಚ್ಚದ ಮನೆಗೆ ಕಡಿಮೆ ದರದಲ್ಲಿ ಸಂಪರ್ಕ ಅನಿಲ ಪೂರೈಕೆ ಕ್ಷೇತ್ರದ ಮಹತ್ವದ ಕಾರ್ಯಕ್ರಮ ನಾವು ಚಾಲೂ ಮಾಡಿದ್ವಿ. ಆಮೇಲೆ ಇಲ್ಲಿ ರೈಲ್ವೆ ಗುಲ್ಬರ್ಗ ರೈಲು ನಿಲ್ದಾಣ, ಅಮೃತ್ ಭಾರತ್ ಸ್ಟೇಷನ್ ಗುಲ್ಬರ್ಗ, ವಾಡಿ, ಶಾಬಾದ್, ಆಮೇಲೆ ಖಾನ್ಗಾಪುರ್. ಮತ್ತು ಇನ್ನೊಂದು ಹಿಸ್ಟಾರಿಕಲ್ ಕೆಲಸ ನಿಮ್ಗೆ ಗೊತ್ತಿರಬೇಕು, ನೀಲೂರ್ ಬ್ರಿಡ್ಜ್, ನೀಲೂರ್ ಅಂಡರ್ ಪಾಸ್ ರೈಲ್ವೆ ಮಂತ್ರಿ ಇದ್ದಾಗ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ.
ನೀಲೂರು ಇಟ್ ವಾಸ್ ದ ಬಿಗ್ಗೆಸ್ಟ್, ಅದು ಅಲ್ಲಿ 90% ಮೈನಾರಿಟಿ ಜನರು ಹೋಗ್ತಾರೆ. ನಾವು ಡಿಸ್ಕ್ರಿಮಿನೇಷನ್ ಮಾಡಲಾರ್ದೆ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಸೋಮಣ್ಣ ಅವರಿಗೆ ಕನ್ವಿನ್ಸ್ ಮಾಡಿ ಇವತ್ತು ಕ್ರಿಟಿಕಲ್ 40-30 ವರ್ಷದ ಪ್ರಾಬ್ಲಮ್ ಅದು ಸೆಟಲ್ ಮಾಡಿ ನೀಲೂರು ಬ್ರಿಡ್ಜ್ ಆಗ್ಯಾವ. ಇವತ್ತು ಗುಲ್ಬರ್ಗ ರಿಂಗ್ ರೋಡ್ ಬೈಪಾಸ್ ರೋಡ್ ಎಲ್ಲಿಂದಂದ್ರ ಹುಮ್ನಾಬಾದ್ ದೇಶದಿಂದ ರಾಮ ಮಂದಿರವರೆಗೆ ಬಾಯ ಬಿಲ್ಬುದ್ದಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಅವರು ಮಾಡಿದ್ದಿಲ್ಲ. ಯಾಕಂದ್ರೆ ಕೆಲವರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ರೋಡ್ ಮುಂದೆ ನಮ್ಮ ವ್ಯಾಪಾರ ನಡೆಸ್ಲಿಕ್ಕಂತಾರ, ಅದು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿರ್ಲಿಲ್ಲ. ಅದನ್ನ ನಾವು 56 ಕೋಟಿ ಸ್ಯಾಂಕ್ಷನ್ ಮಾಡಿ ಕೆಚ್ಚಲು ಶುರು ಮಾಡಿದ್ದೀವಿ, ಅವ್ರಿಗೆ ಅದು ಕಾಣಲ್ಲ. ಇಂದು ಅನೇಕ ಕೆಲಸಗಳು 50 ಕೆಲಸದ ಪಟ್ಟಿ ನನ್ನ ಹತ್ರ ಅದ. ನಿಮ್ಮ ಮುಖಾಂತರ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತೇನೆ, ಒಂದು ದಿವಸ ನಾವು ಡಿಬೇಟ್ ಮಾಡೋಣ. ನೀವು ಒಬ್ಬರು ಬರ್ರಿ, ನಾನು ಒಬ್ಬನೇ ಬರ್ತೇನೆ. ನಮ್ಮ ಕಾಲದಾಗ ಏನು ಕೆಲಸ ಆಗ್ಯದ, ನಿಮ್ಮ ಕಾಲದಾಗ ಏನಾಗ್ಯದ ನಿಮ್ಗೆ ಗೊತ್ತದ. ನಿಮಗೆ ಕರೋನಾ ಪೀರಿಯಡ್ನಾಗ ಕೋವಿಡ್ ಫಸ್ಟ್ RT-PCR ಸೆಂಟರ್, ಭಾರತ ದೇಶದ ಮೊಟ್ಟ ಮೊದಲನೇ RT-PCR ಸೆಂಟರ್ ಕಲಬುರಗಿದಾಗ ನಾವು ಶುರು ಮಾಡಿವಿ. ಯಾಕಂದ್ರೆ ಮೊದಲೇ ಡೆತ್ ಇಲ್ಲ, ಕೊರೋನಾ ಡೆತ್. ಏಮ್ಸ್ ICMR ಹೋಗಿ 12 ತಾಸು ಕೂತಿಲ್ಲಿ ಪತ್ರಕರ್ತರು ನನಗೆ ಹೇಳಿದ್ರು, ಸರ್ ಅದು ಒಂದು ಮಾಡ್ಬೇಕಂತೇಳಿ ICMR ಲ್ಯಾಬ್ ಶುರು ಮಾಡಿದ್ರು ನಾವು ಫಸ್ಟ್ RT-PCR ಸೆಂಟರ್. ಕೆಮಿಕಲ್ಸ್ ಖುದ್ದಾಗಿ ಬೆಂಗಳೂರಿನಿಂದ ಗಾಡಿಯಾಗಿ ತಂದುಕೊಂಡಿವಿ. ರೆಮ್ಡಿಸಿವಿರ್ ಇಂಜೆಕ್ಷನ್, ಆಂಫೋಟೆನ್ಸಿನ್ ಬಿ ಇಂಜೆಕ್ಷನ್ ಖುದ್ದಾಗಿ ಬೆಂಗಳೂರಿನಿಂದ ಇಲ್ಲಿ ತಂದೀವಿ. ಇಲ್ಲಿ ಮೆಡಿಕಲ್ ಸೀಟ್ಗಳು ಜಾಸ್ತಿ ಮಾಡೀವಿ, ಸಾವಿರಾರು ಕೆಲಸ ಮಾಡಿವಿ. ಅದೆಲ್ಲ ಲಿಸ್ಟ್ ನನ್ನ ಹತ್ರ 50 ಕೆಲಸದ ಲಿಸ್ಟ್ ನನ್ನ ಹತ್ರ ಅದ. ನಿಮ್ಮ ಟೈಮ್ ನಾನು ಜಾಸ್ತಿ ತಗೊಳ್ಳಲ್ಲ, ಮನವರಿಕೆ ಮಾಡ್ಕೊಳ್ಬೇಕು. ಈಗ ನಿಮ್ಮ ನಾಯಕನಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ಬರಿಬೇಡ. ನೀವು MLC ಇದ್ದೀರಿ, ಜಿಲ್ಲಾಧ್ಯಕ್ಷರಿದ್ದೀರಿ, ನಿಮ್ಮ MP ಗೆ ದಿಶಾ ಮೀಟಿಂಗ್ ಮಾಡಂತೇಳಿ ಯಾರಷ್ಟು ಕೆಲಸ ಮಾಡಲಿಕ್ಕೆ ಗೊತ್ತಾಗ್ತದೆ. ಮಂದಿಗೆ ಸುಳ್ಳು ಹೇಳಿ ಮತ್ತು ಒಂದು ಕೇಸ್ ಹೇಳ್ತಾರ, ಒಂದು ಕೇಸ್ ಸೋಲಾಪುರ ಹಿಡಿದು ಬಂದು ಹಿಡ್ಕೊಂಡ್ಬಂದು ಎಷ್ಟು ಆಯ್ತು, ನಾವೇನು ಸುಳ್ಳು ಆಯ್ತು ಅದಂದ್ರೆ ಎಕ್ಸಿಟ್ ಹೋಗಿ ಬೇರೆ ಹಿಂದಿಂದ ಯಾಕೆ ಬರೀತೀರಿ ನೀವು? ಹಿಂದೆ ಹೇಳಿದ್ರಲ್ಲ ನೀವು MP ಎಲೆಕ್ಷನ್ ಪೀರಿಯಡ್ನಾಗ ಏನ್ ಮಾಡಿಲ್ಲ. ನಾವಿದ್ದೇ ಮಾಡಿವಿ, ನಾವು ಮಾಡಿವಿ, ನಾವಿದನ್ನು ಮಾಡಿಲ್ಲ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಅಭಿವೃದ್ಧಿ ಬೇಕಾಗಿಲ್ಲ. ನಮ್ಮ MLA ಯಾರಿಗೂ ಇಂಪ್ಲಾಯ್ಮೆಂಟ್ ಇದ್ಬಾರ್ದು. ದಿಶಾ ಮೀಟಿಂಗ್ ಅಂದ್ರೆ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ಬೇಕು. ಅವ್ರಿಗೂ ಗೊತ್ತಾಗ ಏನೇನು ಯಾವ ಕೆಲಸ ಇಲ್ಲೆಲ್ಲ ಪೆಂಡಿಂಗ್ ಅವ, ಯಾರು ಕೇಳೋದಿಲ್ಲ ಅವರಿಗೆ. ಅವ್ರು ಏನಾಗಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ಕೋತಾರಪ್ಪ, ಟ್ರಿಕ್ ಆಫ್ ಟ್ರೇಡ್. ರಾಜ್ಯಸಭಾ ಮೆಂಬರ್ ಸುಮ್ಮನೆ ಕೇಂದ್ರದಿಂದ ದುಡ್ಡು ಬಂದಿಲ್ಲ, ಬಜೆಟ್ ಬಂದಿಲ್ಲ, ಅಲ್ಲಿ ತೊಂಬರ್ರಿ ಇಲ್ಲಿ ತೊಂಬರ್ರಿ ಅಂತ ಹೇಳಿ ಇಲ್ಲಿ ಬಂದು ಪ್ರತಿ ತಾಲೂಕಾಗ ಹೋಗ್ಬೇಕು, ವಿಸಿಟ್ ಮಾಡಬೇಕು. ಮನೆ ಗಾಣಗಾಪುರ ಹೋದ್ರು, ಅಲ್ಲಿ ಹೇಳಿದ್ರು ನಮ್ಮ ಜನರು ಎಲ್ಲ, ನಮ್ಮ ಸಿಂಧುಪಟ್ಟ ನಾವೆಲ್ಲ ಇದ್ವಿ. ಸರ್ ಅವ್ರು ಬಂದ್ರು, ನಮಗೆ ಮಾತಾಡ್ಲಿಲ್ಲ, ಕ್ವಶನ್ ಕೇಳ್ತಾರೆ, ಹೋದ್ರು ಮುಂದೆ. ನಾವು ಮಾತಾಡ್ಬಿಟ್ಟಿದ್ರೆ ಡಿಸ್ಕಸ್ ವಿತ್ ಕಾಮನ್ ಮ್ಯಾನ್, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದಕ್ಕೆ ನಾನು ಅವ್ರು ನಿನ್ನೆ ಏನು ಹೇಳಿದ್ರೆ ಅದಕ್ಕೆ ತರಾತುರಿಯಲ್ಲಿ ನಾನು ಇವತ್ತು ಗುರಿಯಿಂದ ಬಂದಿದ್ದೇನೆ. ನಾನು ಮೀಡಿಯಾದಾಗ ನೋಡಿದ, ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ, ಬರೀ ಡಿಸ್ಕಸ್ ಮಾಡೋಣ. ಜನರಿಗೆ ಗೊತ್ತಾಗಲಿ, ಸತ್ಯತೆ ಗೊತ್ತಾಗಬೇಕು. ಸತ್ಯತೆ ಮಂದಿಗೆ ಹೆಂಗೆ ಎಲೆಕ್ಷನ್ದಾಗ 1 ತಿಂಗಳದಾಗ ಉಸ್ತುವಾರಿ ಮಂತ್ರಿ, ಬೀದರ್ ನಮ್ದು ರಾಯಚೂರು ಉಸ್ತುವಾರಿ ಮಂತ್ರಿ, AICC ಅಧ್ಯಕ್ಷರು ಎಲೆಕ್ಷನ್ದಾಗ ಇಲ್ಲೇ ಟೈಮ್ ತೆಗೆದರು. ಎಲೆಕ್ಷನ್ ಗೆದ್ದೊಂದೇ ಉದ್ದೇಶಿದ್ರು. ಅದಕ್ಕೆ ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ನಿಂತಿನ ಮಾತಿನ ಬರಬೇಕು ಅಂತ ಡಿಸ್ಕಸ್ ಮಾಡೋಣ. ನೀವು ಇದ್ದ ಸತ್ಯತೆ ಬರೀರಿ, ನಮ್ಮ ನ್ಯೂನತೆಯನ್ನು ಬರೀರಿ, ಅವ್ರ ನ್ಯೂನತೆಯನ್ನು ಬರೀರಿ. ಸುಮ್ಮನೆ ಮಂದಿಗೆ ಪ್ರತಿ ಸಲ ಒಂದೇ ಮಾತು ಹೇಳ್ಬೇಕು ಸರಿಯಲ್ಲ ಅಂತ. ಸರ್, ಇದು ರೈಲ್ವೆ ಡಿವಿಷನ್ ಆಗಲಿಲ್ಲ ಸರ್. ತಮ್ಮ ಟೈಮ್ನಲ್ಲಿ ರೈಲ್ವೆ ಡಿವಿಷನ್ ಆಫೀಸ್ ಆಗಬೇಕಂತ ಮೊದಲಾಗಿತ್ತು.
ಡಿವಿಷನ್ ಆಯಿತು 1,000 ರೂಪಾಯಿ ಬಜೆಟ್ನಾಗ ಇಟ್ಟರು ಅದು ಅಂದರೂ ಹಂಗೆ ಉಳಿದಾದ್ರು. ರೈಲ್ವೆ ಡಿವಿಷನ್ ಕಲ್ಮಾಡಿ ಅವರು ಸುರೇಶ್ ಕಲ್ಮಾಡಿ ಅವ್ರು ರೈಲ್ ಮಂತ್ರಿ ಇದ್ದಾಗ ಕೇವಲ 2 ತಿಂಗಳದಾಗ ರೈಲ್ ಡಿವಿಷನ್ ಮಾಡ್ಯಾರ. ನಮ್ಮ ಮನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸರ್ 10 ತಿಂಗಳು ರೈಲ್ವೆ ಮಂತ್ರಿ, ನಾವು ಓದಿದ್ದೆ ಅವ್ ಮಾಡ್ಬೋದಾಗಿದ್ದು 2 ತಿಂಗಳಲ್ಲಿ. ಲಾಸ್ಟಿಗೆ ಬಜೆಟ್ನಾಗ ಅನೌನ್ಸ್ ಮಾಡಿ ಹೋಗಿರೋದು ಫುಲ್ ಪ್ರೊಸೀಜರ್ ಮಾಡಿ ಆಮೇಲೆ ನೀವು 4 ಲೀಡರ್ ಆಫ್ ಅಪೋಸಿಷನ್ ಅಲ್ಲ, ಪಾರ್ಲಿಮೆಂಟ್ದಾಗ 4 ಲೀಡರ್ ಆಗಿದ್ರಿ. ಕಾಂಗ್ರೆಸ್ ಅಪೋಸಿಷನ್ ಕಾನೂನು ಕೊಟ್ಟಿರಲಿಲ್ಲ. 5 ವರ್ಷ ಇದ್ದೀರಿ. ಒಮ್ಮೆ ಆದ್ರೂ ನೀವು ಪಾರ್ಲಿಮೆಂಟ್ದಾಗ ರಿಯಲ್ ಡಿವಿಷನ್ ಬಗ್ಗೆ ರೈಸ್ ಮಾಡಿದ್ರೆ ಮಾತ್ರ ಒಮ್ಮೆ ಆದ್ರೂ ಡಿಸ್ಕಷನ್. ಇವರ ಶಾಡೋ ಪ್ರೈಮ್ ಮಿನಿಸ್ಟರ್ ಅವಾಗ ಕೆಲಸ ಮಾಡಿದ್ರೆ ಇದು ಪ್ರೋಗ್ರೆಸ್ ಆಗೋದು. 5 ವರ್ಷ ಗ್ಯಾಪ್ ಆದ್ಮೇಲೆ ಈಗ ಅದು ಸಾಕಷ್ಟು ಕರೆಸ್ಪಾಂಡೆನ್ಸ್ ಆಗ್ಯದ. ಅದ್ರ ಬಗ್ಗೆ ಅದು ಈಗ ಚರ್ಚೆಗೆ ಹೋದಾಗ ಮಾಡಿ ಅವ್ರು ಹೋಗಿ ಮಾತಾಡಲಿ. ಡೆಲ್ಲಿ ಸರ್ಕಾರದ್ದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡ್ಯಾರ. ಬಜೆಟ್ ಇವ್ರು ಕೆಲಸ ಮಾಡಿ ಪ್ರೋಗ್ರೆಸ್ ತೋರಿಸಿ ಅಲ್ಲಿಂದ ಬಜೆಟ್ ಹೋಗ್ಬೇಕು. ಬಹಳಷ್ಟು ಅದು ಕಂಪ್ನಿ ನೋಡ್ರಿ ರೆಗ್ಯುಲರ್ ನಮ್ ರಿಮೈಂಡರ್ ಹೋಗ್ಲಿಕ್ಕಂತದ, ಕರೆಸ್ಪಾಂಡೆನ್ಸ್ ಮಾಡ್ಲಿಕ್ಕಂತಾರ. ನೀರಿನ ರೇಟ್ ಕ್ಯಾಬಿನೆಟ್ ಎಮರ್ಜೆನ್ಸಿ ವೋಟ್ ಚೋರಿ ಹೇಗಾಗಿದೆ ಅಂತಂದ್ರೆ ಅವೆಲ್ಲ ನಾವು ದಾಖಲೆ ಮಾಡಿದ್ದು. 2018 ಕೊಟ್ಟಿದ್ದು, 2023 ಕೊಟ್ಟಿದ್ದು, 2024 ಕೊಟ್ಟಿದ್ದು. ಅವಾಗ ಯಾರಿಗೆ ಕಂಡು ಬಂದಿಲ್ಲ. ಈ ಒಂದೇನು ವೋಟ್ ಚೋರಿ ಹೇಳ್ಯಾರ ಅಲ್ಲೊಂದು ಫೈಲ್ಸ್ ಅಂತ ಹೇಳ್ಯಾರ. ಅದಕ್ಕೆ ಕೌಂಟರ್ ಕೊಟ್ಟರೆ ನಾವೆಲ್ಲ ರೆಡಿ ಮಾಡಿದ್ದೆವು. ನಾವು 2 ಸತಿ ಎಲೆಕ್ಷನ್ ಸೋತಿದ್ದೆವು. ಮೊನ್ನೆ ಉಮೇಶ್ ಜಾಧವ್ ಜಿ ಅವರು ಎಲೆಕ್ಷನ್ ಸೋತಾರಂತಂತೇಳಿ ನಾವೆಲ್ಲ ಫೈಲ್ ಮುಚ್ಚಿದ್ದೆವು. ಈಗ ನಾವು ಅಷ್ಟು ಅದು ಫೈಲ್ ತೆಗೆದಿದ್ದೆವು. ಆ ಫೈಲ್ಸ್ ಎವ್ರಿ ಒನ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್, ಎಲೆಕ್ಷನ್ ಕಮಿಷನ್ ಸ್ಟೇಟ್, ಎಲೆಕ್ಷನ್ ಕಮಿಷನರ್ ಇಲ್ಲಿ ಕಲಬುರಗಿಗೆ ಎಲ್ಲ ಕೊಟ್ಟಿದ್ದೆವು. ಯಾರೂ ಏನೂ ಮಾಡಿಲ್ಲ. ಥ್ರೂ ಔಟ್ ಇಂಡಿಯಾ ಎಲ್ಲೇ ನೀವು ಕಂಪೇರ್ ಮಾಡಿ ನೋಡಿದ್ರೆ ಅಂತಂದ್ರೆ ವೋಟ್ ಚೋರಿ ಹೈಯೆಸ್ಟ್ ಎಲ್ಲಾಗಿದೆ ಅಂತಂದ್ರೆ ಕಲಬುರಗಿ ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಅಂತಂದ್ರೆ ನಾವು ಪೂರ ದಾಖಲೆ ಕೊಡ್ತೇವೆ ಅಂತಂದ್ರೆ ತಾವೆಲ್ಲರಿಗೂ ಹೇಳೋದು ಬೆಸ್ಟ್. ವಿದಿನ್ ಶಾರ್ಟ್ ಟೈಮ್ ನಾವು ಕೊಡ್ತೇವೆ ದಾಖಲೆ. ಸರಿ, 2023 ಎಲೆಕ್ಷನ್ನಾಗ MLA ಎಲೆಕ್ಷನ್ನಾಗ 22,000 ಬೋಗಸ್ ವೋಟ್ ಆಗ್ಯಾವ. ಅಂಡ್ 2024 MP ಎಲೆಕ್ಷನ್ನಾಗ 38,000 ಬೋಗಸ್ ವೋಟ್ ಆಗ್ಯಾವ. ಪ್ರತಿ ಬೂತ್ನಾಗ ನಾವು ಕಂಪೇರ್ ಮಾಡಬಹುದು. ಥ್ರೂಔಟ್ ಇಂಡಿಯಾ ಎಲ್ಲೂ 85 to 87, 88% ಮ್ಯಾಗ್ ಎಲ್ಲೂ ವೋಟ್ ಆಗಲ್ಲ. ಉತ್ತರ ಮಧ್ಯ ಕ್ಷೇತ್ರನೇ 92, 93, 94, 95, 97 ಆಗ್ತದ. ನಾವು ಉಮೇಶ್ ಜಾಧವ್ ಜಿ ಅವರು ಎಷ್ಟೇ ಕಂಪ್ಲೇಂಟ್ ಕೊಡ್ಲಿ, ಎಷ್ಟೇ ಇದು ಮಾಡ್ಲಿ, ಎಲ್ಲ ಅದಕ್ಕೆ ಕಾಂಗ್ರೆಸ್ ಒಂದು ಮುಚ್ಚಿಟ್ಟಿ ಗೆಲ್ಕೋತ ಬಂದಾರ ಅಂತಂತೇಳಿ ಈಗ SIT ಆಗ್ಯದ. ಅದ್ರ ಕೌಂಟರ್ನಾಗ ಸರ್ ನಮ್ಮ ಸ್ಟೇಟ್ ಆಫೀಸಿಗೆ ನಾವೆಲ್ಲ ಮಾತಾಡಿದ್ವು. ನಾವೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೊಡೋದಿದ್ವು. ಮತ್ತ ಎಲೆಕ್ಷನ್ ಆಗ್ಬನ್ನಿ, MLA ಎಲೆಕ್ಷನ್ ಆಗ್ಬನ್ನಿ, ನೀವು ನೋಡ್ಬೋದು ಒಂದೇ ವರ್ಷನಾಗ 1,20,000 ಕಲಬುರಗಿ ಜಿಲ್ಲೆನಾಗ ವೋಟ್ ಅಡಿಷನಲ್ ಆಗ. ಅದು ಹೆಂಗ್ ಆಗದ ಅಂತಂದ್ರೆ ಅದನ್ನ ತನಿಖೆ ಆಗ್ಬೇಕು ಅಂತಂದ್ರೆ ನಾವು ಹೇಳಿ ಬಯಸ್ತೀವಿ. ಆಲ್ ಇಂಡಿಯಾ ಕಾಂಗ್ರೆಸ್ ನಾವು ಲಾಸ್ಟ್ ಟೈಮ್ ನೀವು ಕೇಳಿದಾಗ ನಾವು ಹೇಳಿದೆವು MLA ಎಲೆಕ್ಷನ್ 2023 MLA ಎಲೆಕ್ಷನ್ ಆದ ತಕ್ಷಣ 2024 MP ಎಲೆಕ್ಷನ್ದಾಗ ಎಲ್ಲ ವಿಧಾನಸಭಾ ಕ್ಷೇತ್ರದಾಗ 15,000, 20,000, 30,000 ವೋಟ್ಗಳು ಆಡ್ ಆಗಿವೆ. ಒಂದೇ ವರ್ಷದ ಅಷ್ಟು ವೋಟ್ಗಳು ಎಲ್ಲಿ ಆಡ್ ಆದವು. ಮತ್ತು ನೀವು ಎಲ್ಲ ಬೂತ್ ತೆಗೆದು ನೋಡ್ರಿ, ಮೈನಾರಿಟಿ ಬೂತ್ಗಳಿಂದಲೇ ಎಷ್ಟು ವೋಟ್ಗಳು ಆಡ್ ಆಗಿದಾವ. ನಮ್ಮ ಕ್ಷೇತ್ರದಾಗ ನಾ 8 ವರ್ಷ ಐತಿ, ನಾನು 2 ಎಲೆಕ್ಷನ್ ಮಾಡಿದ್ದೀನಿ, ಎಂದೂ ನೋಡಿಲ್ಲ. ನಮ್ಮವ್ರು ಬಂದೆಲ್ಲ ವೋಟ್ ಹಾಕಿ ಹೋಗಿದ್ದಾರೆ. ಅವ್ರು ಎಲ್ಲಿದ್ದರು ಈ ದಿನ ಲಾಸ್ಟ್ ಟೈಮ್ ಮಾತಾಡಿದ್ದೆ, ಲಾಸ್ಟ್ ಟೈಮ್ ಹೇಳಿದ್ದೆ. ನಾನು ಕೂಡ ಎಲ್ಲೆಲ್ಲ ನಾನು ಲಿಸ್ಟ್ ರೆಡಿ ಮಾಡಿದ್ದೀನಿ, ತೆಗೆದಿದ್ದೀನಿ, ನಾನು ಕೊಡ್ತಿದ್ದೆಲ್ಲ ಹೇಳಿ. ಅವ್ರ ಊರಿಗೆ ಸಂಬಂಧ ಇಲ್ಲ, ಎಂದೋ ಊರು ಬಿಟ್ಟು ಹೋಗಿದ್ದಾರೆ. MP ಎಲೆಕ್ಷನ್ ಬಂದು ವೋಟಿಂಗ್ ಮಾಡಿದ್ದಾರೆ. ಒಂದು ವರ್ಷದಾಗ 15,000, 20,000 ವೋಟು ಒಂದೊಂದು ವಿಧಾನಸಭಾ ಕ್ಷೇತ್ರ ಯಾರು ಹೆಂಗೆ ಆಗ್ತಾವ ಗೊತ್ತಾಗಬೇಕಲ್ಲ. ಈಗ ನಾವು ವೋಟ್ ಹಾಕೋರಿಗೆ ಬೇಡ ಅಂತಿಲ್ಲ, ಅವ್ರು ಇರ್ಲಿ, ಲೋಕಲ್ದವ್ರು ಇರಲಿ, ಊರು ಬಿಟ್ಟು ಹೋಗ್ಯಾರ, ಪಾಪ ಮಾಡ್ಬಿಟ್ಟು ಹೋಗ್ಯಾರ, ಬಂದ್ಬಿಟ್ಟು ಪರವಾಗಿಲ್ಲ. ಎಂದೂ ನೋಡೋದಂತ ಒಬ್ಬಗಳು ಬಂದು ವೋಟಿಂಗ್ ಹಾಕಿ ಹೋಗಿದಾರ. ಒಂದೇ ವರ್ಷದಾಗ ಹ್ಯಾಂಗ ಒಂದು ವಿಧಾನಸಭಾ ಕ್ಷೇತ್ರ 15,000, 30,000 ವೋಟ್ ಆಡ್ ಆಗ್ತಾವ.
ಮಾತಾಡಿ ಹೇಳಿದ ಕೊಟ್ಟಿದ್ದು list ಈಗ ಇದೆ. SIT ಏನಾದ್ರು ಕೊಡ್ತೀರಾ? ಈಗ MP ಎಲೆಕ್ಷನ್ ಬೇರೆ ಕ್ಷೇತ್ರವಾರು ಕಡಿಮೆ ಆಗುತ್ತೆ.